ಮಂಡ್ಯ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂತಹ ಅಂಬರೀಷ್ ಅಪ್ಪನ ಎಲ್ಲ ಅಭಿಮಾನಿಗಳ ಪಾದಾರವಿಕೆ ನಮಸ್ಕಾರ ತಿಳಿಸ್ತಾ ಅಕ್ಕ 2019 ಚುನಾವಣೆಯಲ್ಲಿ ಹೇಗೆ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂಬರೀಷ್ ಅಭಿಮಾನಿಗಳಿಗೆ, ಅದಕ್ಕಿಂತಲೂ ಹೆಚ್ಚಾಗಿ ಸಂದಿಗ್ಧ ಪರಿಸ್ಥಿತಿ ಇದೆ. ನಮ್ಮನ್ನೆಲ್ಲರನ್ನೂ ಕೂಡ ಅನಾಥರಾಗಿ ಬೀದಿಲಿ ಬಿಡಬೇಡಿ, ನಿಮ್ಮನ್ನ ನಂಬ್ಕೊಂಡು ನಾವೆಲ್ಲರೂ ಕೂಡ ಇದೀವಿ. ಪ್ರಾಣ ಭಯದಿಂದ 2019 ನಿಮ್ಮ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾರೆ ನಾವು. ಆ ಎಲ್ಲಾ ಜನಗಳು ಕೂಡ ಇವತ್ತು ಕೂಡ ನಿಮ್ ಜೊತೆ ಇದೀವಿ. ನಮ್ಮನ್ನ ಅಂಬರೀಷ್ ಅಭಿಮಾನಿಗಳನ್ನ ಅನಾಥರನ್ನಾಗಿ ಮಾಡಬೇಡಿ. ನಿಮ್ಮನ್ನ ನಂಬ್ಕೊಂಡು ಜಿಲ್ಲೆಯ ಜನ ತುಂಬಾ ಕಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ನಿಮ್ಮ ಕುಟುಂಬನ ನಂಬ್ಕೊಂಡು ಕಾಯ್ತಾ ಇದೀವಿ. ನೀವು ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೊಳ್ತೀರಿ ಅಂತ ಹೇಳಿ ನಾನು ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಅಮ್ಮಂಗೆ ಏನ್ ಮಾಡ್ತೀನಿ, ಪಾದ ಹಿಡ್ಕ ಇರ್ತೀನಿ. ಫಸ್ಟ್ ಸೆಲ್ಗ ಒಟ್ಟಿ ಕೇಳಿದಲ್ಲ ಋಣನ ತೀರ್ಸೋಳೆ. ನೀವು ಒಂದು ವಾರದಿಂದ ನೋಡ್ತಾನೆ ಸೆಲ್ಗ ಒಟ್ಟಿ ಇದ್ ಮಾಡೋದನ್ನ ಅವ್ರ ಋಣ ತೀರ್ಸೋಳೆ. ಮೇಡಮ್ ಎರಡು ಮಾತು ಹೇಳಿ ಅಂತ ಆಗ್ಲಿ ಹೇಳಿದ ಅವರು. ಎರಡು ಮಾತು ಅವ್ರೊಬ್ರು ಹೇಳ್ಬಿಡಿ. ಮಂಡ್ಯ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂತಹ ಅಂಬರೀಷ್ ಅಪ್ಪನ ಎಲ್ಲ ಅಭಿಮಾನಿಗಳ ಪಾದಾರವಿಕೆ ನಮಸ್ಕಾರ ತಿಳಿಸ್ತಾ ಅಕ್ಕ 2019 ಚುನಾವಣೆಯಲ್ಲಿ ಹೇಗೆ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂಬರೀಷ್ ಅಭಿಮಾನಿಗಳಿಗೆ, ಅದಕ್ಕಿಂತಲೂ ಹೆಚ್ಚಾಗಿ ಸಂದಿಗ್ಧ ಪರಿಸ್ಥಿತಿ ಇದೆ. ನಮ್ಮನ್ನೆಲ್ಲರನ್ನೂ ಕೂಡ ಅನಾಥರಾಗಿ ಬೀದಿಲಿ ಬಿಡಬೇಡಿ, ನಿಮ್ಮನ್ನ ನಂಬ್ಕೊಂಡು ನಾವೆಲ್ಲರೂ ಕೂಡ ಇದೀವಿ. ಪ್ರಾಣ ಭಯದಿಂದ 2019 ನಿಮ್ಮ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾರೆ ನಾವು. ಆ ಎಲ್ಲಾ ಜನಗಳು ಕೂಡ ಇವತ್ತು ಕೂಡ ನಿಮ್ ಜೊತೆ ಇದೀವಿ. ನಮ್ಮನ್ನ ಅಂಬರೀಷ್ ಅಭಿಮಾನಿಗಳನ್ನ ಅನಾಥರನ್ನಾಗಿ ಮಾಡಬೇಡಿ. ನಿಮ್ಮನ್ನ ನಂಬ್ಕೊಂಡು ಜಿಲ್ಲೆಯ ಜನ ತುಂಬಾ ಕಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ನಿಮ್ಮ ಕುಟುಂಬನ ನಂಬ್ಕೊಂಡು ಕಾಯ್ತಾ ಇದೀವಿ. ನೀವು ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೊಳ್ತೀರಿ ಅಂತ ಹೇಳಿ ನಾನು ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಅಮ್ಮಂಗೆ ಏನ್ ಮಾಡ್ತೀನಿ, ಪಾದ ಹಿಡ್ಕ ಇರ್ತೀನಿ. ಫಸ್ಟ್ ಸೆಲ್ಗ ಒಟ್ಟಿ ಕೇಳಿದಲ್ಲ ಋಣನ ತೀರ್ಸೋಳೆ. ನೀವು ಒಂದು ವಾರದಿಂದ ನೋಡ್ತಾನೆ ಸೆಲ್ಗ ಒಟ್ಟಿ ಇದ್ ಮಾಡೋದನ್ನ ಅವ್ರ ಋಣ ತೀರ್ಸೋಳೆ. ಮೇಡಮ್ ಎರಡು ಮಾತು ಹೇಳಿ ಅಂತ ಆಗ್ಲಿ ಹೇಳಿದ ಅವರು. ಎರಡು ಮಾತು ಅವ್ರೊಬ್ರು ಹೇಳ್ಬಿಡಿ. ಆಯ್ತಾಯ್ತು.